ನಮಸ್ತೆ ಗೆಳೆಯರೆ, ವಿದ್ಯಾ ನಾವಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಾವಿಕ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಂದು ನಾವು SSLC ತರಗತಿಯ ಹಿಂದಿ ಪಾಠದ ಮೊದಲನೇ ಪದ್ಯವಾದ ಮಾತೃಭೂಮಿ ಕವಿಯಾದ ಭಗವತಿ ಚರಣ ವರ್ಮಾ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. भगवती चरण वर्मा का जन्म 30 अगस्त 1903 को उत्तर प्रदेश के उन्नाव जिले के शफीपुर गांव में हुआ था. ಹಂಗಂದ್ರೆ ಭಗವತಿ ಚರಣ ವರ್ಮಾ ಅವರ ಜನನ 30 ಆಗಸ್ಟ್ 1903ರಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯ ಶಫೀಪುರ ಎಂಬ ಊರಿನಲ್ಲಿ ಅವರ ಜನನವಾಯಿತು. उन्होंने इलाहाबाद से BA LLB की डिग्री प्राप्त की. ಅವರು ಅಂದ್ರೆ ಭಗವತಿ ಚರಣ ವರ್ಮಾ ಅವರು ಇಲಹಾಬಾದ್ನಿಂದ BA LLB ಅನ್ನ ಪಡೆದುಕೊಂಡಿದ್ರು. BA LLB ಡಿಗ್ರಿ ಅಂದ್ರೆ ಲಾಯರ್ ಆಗುವಂತ ಡಿಗ್ರಿಯನ್ನ ಅವರು ಪಡೆದುಕೊಂಡಿದ್ರು. उन्होंने विचार और नवजीवन नाम का पत्रिकाओं का संपादन किया था. ಭಗವತಿ ಚರಣ ವರ್ಮಾ ಅವರು ವಿಚಾರ ಮತ್ತು ನವಜೀವನ ಎಂಬ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕೆಲಸವನ್ನು ನಿರ್ವಹಿಸಿದರು. आकाशवाणी के कई केंद्रों में भी सेवा की. ಆಕಾಶವಾಣಿಯಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಆಕಾಶವಾಣಿ ಅಂದ್ರೆ ರೇಡಿಯೋ. उनके चित्रलेखा उपन्यास पर 2 बार फिल्म निर्माण हुआ. ಭಗವತಿ ಚರಣ ವರ್ಮಾ ಅವರು ಬರೆದ ಚಿತ್ರಲೇಖ ಕಾದಂಬರಿಯಿಂದ, ಉಪನ್ಯಾಸ ಅಂದ್ರೆ ಕಾದಂಬರಿ, ಚಿತ್ರಲೇಖ ಎಂಬ ಕಾದಂಬರಿಯಿಂದ 2 ಬಾರಿ ಚಲನಚಿತ್ರವು ನಿರ್ಮಾಣವಾದವು. दूसरा उपन्यास भूले बिसरे चित्र साहित्य अकादमी से पुरस्कृत है. ಅವರ ಮತ್ತೊಂದು ಕಾದಂಬರಿ ಭೂಲೆ ಬಿಸರೆ ಚಿತ್ರ, ಇದು ಸಾಹಿತ್ಯ ಅಕಾಡೆಮಿಯನ್ನ ಪುರಸ್ಕೃತವನ್ನ ಪಡೆಯಿತು. अपने खिलौने, पतन, 3 सर्च, टेढ़े मेढ़े रास्ते, ಯುವರಾಜ್ ಚುಂಡಾ ಉಪನ್ಯಾಸ. ಇವರು ಬರೆದ ಕೆಲವು ಕಾದಂಬರಿಗಳ ಹೆಸರಂದ್ರೆ ಅಪನೆ ಕಿಲೌನೆ, ಪತನ್, 3 ಸರ್ಚ್, ಟೇಡೆ ಮೇಡೆ ರಸ್ತೆ, ಯುವರಾಜ್ ಚುಂಡಾ ಇವರು ಬರೆದ ಕಾದಂಬರಿಗಳಾಗಿದ್ದವು. ಮೇರಿ ಕಹಾನಿಯ, ಮೋರ್ಚಾ ಬಂದಿ ತಥಾ ಸಂಪೂರ್ಣ ಕಹಾನಿಯ ಇವರು ಕೆಲವೊಂದು ಕತೆ ಸಂಗ್ರಹಗಳನ್ನು ಕೂಡ ಮಾಡಿದ್ರು. ಅವುಗಳಾವು ಮೇರಿ ಕಹಾನಿಯ ಮತ್ತು ಮೋರ್ಚಾ ಬಂದಿ. ಮೇರಿ ಕವಿತಾ ಹೈ, ಸವಿನಯ ಔರ್ ಏಕ್ ನಾರಾಜ್ ಕವಿತಾ ಇವರು ಕವನಗಳ ಸಂಗ್ರಹವನ್ನು ಕೂಡ ಮಾಡಿದ್ದರು. ಅದು ನನ್ನ ಕವಿತೆಗಳು. ಮೇರಿ ಕವಿತಾ ಹೈ, ಸವಿನಯ ಔರ್ ಏಕ್ ನಾರಾಜ್ ಅನ್ನುವ ಕವಿತೆ ಸಂಗ್ರಹವನ್ನು ಕೂಡ ಇವರು ಮಾಡಿದ್ರು. ಮೇರೆ ನಾಟಕ್, ವಸಿಯತ್ ಇವರು ನಾಟಕಗಳನ್ನು ಕೂಡ ಬರೆದಿದ್ರು. ಯಾವ್ಯಾವು ಅಂದ್ರೆ ಮೇರೆ ನಾಟಕ್ ಮತ್ತು ವಸಿಯತ್. ಆದಿ ಉನ್ಕಿ ಅನ್ಯ ಲೋಕಪ್ರಿಯ ಕೃತಿಯಾ ಹೈ, ಮತ್ತೆ ಇನ್ನೂ ಅನೇಕ ಅವರ ಕೃತಿಗಳು ಇವೆ. ಭಗವತಿ ಚರಣ ವರ್ಮಾ ಅವರು 5 अक्टूबर 1981 को वर्मा जी का देहांत हुआ. ಅಂದ್ರೆ 5 ಅಕ್ಟೋಬರ್ 1981ರಲ್ಲಿ ಭಗವತಿ ಚರಣ ವರ್ಮಾ ಅವರು ತೀರಿಕೊಂಡರು. ದೇಹಾಂತ ಹೋನ ಅಂದ್ರೆ ತೀರಿಕೊಂಡರು ಅಂತ ಅರ್ಥ. ಮುಂದಿನ ಭಾಗದಲ್ಲಿ ನಾವು ಪದ್ಯದ ವಿವರಣೆಯನ್ನ ನೋಡೋಣ. ನಿಮಗೆ ಈ ಪಾಠವು ಇಷ್ಟವಾದಲ್ಲಿ
ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಗಳನ್ನು ಹಾಕಬೇಕಾದ್ರೆ ದಯವಿಟ್ಟು ಕಮೆಂಟನ್ನು ಹಾಕಿ. ನಿಮ್ಮ ಕಮೆಂಟನ್ನು ಆಧರಿಸಿ ನಾನು ಮುಂದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಧನ್ಯವಾದಗಳು.